ಗ್ರಾಹಕರಿಗೆ ಮತ್ತೆ ಬೆಲೆ ಏರಿಕೆಯ ಶಾಕ್ ಆದಿದೆ. ನಂದಿನಿ ಹಾಲಿನ ಬೆಲೆ ಹೆಚ್ಚಳಕ್ಕೆ ಸಿಎಂ ಸಿದ್ದರಾಮಯ್ಯ ಸುಳಿವು ನೀಡಿದ್ದಾರೆ. ಹಾಗಿದ್ರೆ ಹಾಲಿನ ದರ ಎಷ್ಟಾಗಬಹುದು? ಸಿಎಂ ಹೇಳಿದ್ದೇನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ. ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ. ಗ್ರಾಹಕರ ಮೇಲೆ ಪದೇ ಪದೇ ಈ ರೀತಿ ಬರೆ ಹೇಳುವಂತ ಕೆಲಸ ತಾವೇನು ಮಾಡ್ತಾ ಇದ್ರೆ ಇದು ಕೊನೆಯಾಗಬೇಕು. ಈಗಾಗಲೇ ಅಗತ್ಯ ವಸ್ತುಗಳ ದರ ಏರಿಕೆಯಿಂದ ಜನ ಬಸವಳಿದಿದ್ದಾರೆ. ಪಂಚ ಗ್ಯಾರಂಟಿಗಳ ವೆಚ್ಚವನ್ನ ಸರಿದೂಗಿಸಲು ರಾಜ್ಯ ಸರ್ಕಾರ ಒಂದಾದ ಮೇಲೊಂದರಂತೆ ಬೆಲೆಗಳನ್ನ ಹೆಚ್ಚಿಸುತ್ತಿದೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಹಾಲಿನ ದರವನ್ನ ಪ್ರತಿ ಲೀಟರ್ಗೆ ₹2 ಹೆಚ್ಚಳ ಮಾಡಿತ್ತು. ಇದೀಗ ಮತ್ತೆ ಗ್ರಾಹಕರಿಗೆ ದರ ಏರಿಕೆಯ ಶಾಕ್ ಕೊಡಲು ಮುಂದಾಗಿದೆ. ₹5 ಹೆಚ್ಚಳವಾಗುತ್ತಾ ಪ್ರತಿ ಲೀಟರ್ ಹಾಲಿನ ದರ? ಮಿಲ್ಕ್ ರೇಟ್ ಏರಿಕೆ ಸುಳಿವು ನೀಡಿದ ಮುಖ್ಯಮಂತ್ರಿ. ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ. ಹಾಲಿನ ದರ ಹೆಚ್ಚು ಮಾಡು. ಎಸ್, ಇದು ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ ಮಾತು. ಹೈನುಗಾರಿಕೆ ನೆಚ್ಚಿಕೊಂಡಿರುವ ರೈತರಿಗೆ ಲಾಭವಾಗುತ್ತಿಲ್ಲ. ಹೀಗಾಗಿ ಹಾಲಿನ ದರವನ್ನ ಲೀಟರ್ಗೆ ₹5 ಹೆಚ್ಚಿಸಬೇಕೆಂದು ಸಹಕಾರ ಇಲಾಖೆ ಸೇರಿ ಹಲವು ಕಡೆಯಿಂದ ಒತ್ತಾಯವಿದೆ. ನಂದಿನಿ ಹಾಲಿನ ದರವನ್ನ ಹೆಚ್ಚಳ ಮಾಡುವ ಸಂಬಂಧ ಕೆಎಂಎಫ್ ಜೊತೆ ಚರ್ಚೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಅದು ಇನ್ನೊಂದು ರಾಜಣ್ಣ ಇನ್ನೊಂದು ಕಂಡೀಷನ್ ಹೇಳಿದ್ರು. ನೋಡಪ್ಪ, ಹಾಲು ಏನು ಹೆಚ್ಚು ಮಾಡ್ತೀವಿ, ಆ ಹೆಚ್ಚು ಮಾಡಿದೆಲ್ಲರೂ ರೈತರು ಕೊಡ್ತಾರೆ. ಮೀಟಿಂಗ್ ಕರೀತೀನಿ, KMF ಮೀಟಿಂಗ್ ಕರೀತೀನಿ. ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ಹಾಲಿನ ದರ ಹೆಚ್ಚಿಸಿದ್ರೆ ವಿಪಕ್ಷದವರು ಬಾಯಿ ಬಡಿದುಕೊಳ್ತಾರೆ. ನಾವು ರೈತರ ಮಕ್ಕಳು ಎಂದು ಹೇಳ್ಕೊಳ್ತಾರೆ. ಆದರೆ ರೈತರ ಮಕ್ಕಳಿಗೆ ನೀವೇನಾದರೂ ಕೊಟ್ಟಿದ್ದೀರಾ ಎಂದು ಪರೋಕ್ಷವಾಗಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ ಸಿದ್ದರಾಮಯ್ಯ, ರೈತರಿಗಾಗಿ ಹಾಲಿನ ದರವನ್ನ ₹3 ಹೆಚ್ಚಳ ಮಾಡಿದ್ರಿ, ವಿರೋಧ ಪಕ್ಷದವರು ಬಾಯಿ ಬಡಿದುಕೊಳ್ತಾರೆ ಅಂತ ಹರಿಹಾಯ್ದ್ರು. ಹಾಲಿಗೆ ₹3 ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ. ನೀವು ಸುಮ್ಮನೆ ಇದ್ಬಿಡ್ತೀರಿ. ಬಿಜೆಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ. ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ? ರಾಜಣ್ಣವರು ಹೇಳಿದ್ರು, ಹೆಚ್ಚು ಮಾಡಿ ₹5 ಹೆಚ್ಚು ಮಾಡಿ ಅಂತ ಹೇಳಿದ್ರು. ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ 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 ಅಂತ ಬಾಯ್ ಬಿಡ್ಕೊತಾರೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಜನರಿಗೆ ಬರೆ. ಹಾಲಿನ ದರ ಹೆಚ್ಚಳ ಪ್ರಸ್ತಾಪಕ್ಕೆ ರಾಘವೇಂದ್ರ ಕಿಡಿ. ಮತ್ತೆ ನಂದಿನಿ ಹಾಲಿನ ದರ ಏರಿಕೆ ಪ್ರಸ್ತಾಪಕ್ಕೆ ಸಂಸದ ಬಿವೈ ರಾಘವೇಂದ್ರ ಕಿಡಿಕಾರಿದ್ದಾರೆ. ಈ ಹಿಂದೆಯೂ ನಂದಿನಿ ಹಾಲಿನ ದರ ಏರಿಕೆ ಮಾಡಿದ್ದೀರಿ, ಆದರೆ ಅದರ ಲಾಭಾಂಶವನ್ನ ರೈತರಿಗೆ ನೀಡಿಲ್ಲ. ಗ್ಯಾರಂಟಿಗೆ ಹಣ ಹೊಂದಿಸಲು ಪದೇ ಪದೇ ಗ್ರಾಹಕರ ಮೇಲೆ ಬರೆ ಎಳೆಯುತ್ತಿದ್ದೀರಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೂ ಕೂಡ ಹೆಚ್ಚಿಗೆ ಮಾಡಿದ್ರಿ, ಅದರ ಲಾಭ ರೈತರಿಗೆ ನೀವೇನು ಕೊಡಲಿಲ್ಲ. ಹಾಗಾಗಿ ಈ ಥರ ಯಾವುದೋ ಒಂದು ಹಣವನ್ನು ಕ್ರೋಢೀಕರಣ ಮಾಡೋಕ್ಕೋಸ್ಕರ ಈ ರೀತಿ ಗ್ರಾಹಕರ ಮೇಲೆ ಪದೇ ಪದೇ ಈ ರೀತಿ ಬರೆ ಹೇಳುವಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ ಇದು ಕೊನೆಯಾಗಬೇಕು. ಮತ್ತು ಅದೇ ತೊಂದರೆ ಮಾಡೋ ಕೆಲಸ ಮಾಡಿದ್ರೆ ನಾವು ಬಿಜೆಪಿಯಿಂದ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಅದೇನೇ ಇರಲಿ, 2 ತಿಂಗಳ ಹಿಂದಷ್ಟೇ ನಂದಿನಿ ಹಾಲಿನ ದರ ಏರಿಸಿದ್ದ ಸರ್ಕಾರ ಮತ್ತೆ ಬೆಲೆ ಏರಿಕೆ ಬರೆ ಎಳೆಯಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.